ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ದಾಳಿಂಬೆ ವಿಷಯದ ಚರ್ಚೆಯಲ್ಲಿದ್ದೀವಿ. ದಾಳಿಂಬೆ ಅಂದ್ಕೊಳ್ಳೆ ಬಹುತೇಕ ಸಂದರ್ಭದಲ್ಲಿ ನೀವು ಕೇಳಿರ್ತೀರಿ, ರಫ್ತಾಗ್ತದೆ, ಎಕ್ಸ್ಪೋರ್ಟ್ ಆಗ್ತದೆ, ಸಖತ್ ದುಡ್ಡು ಆಗ್ತದೆ ಹೇಳುವಂಥ ಒಂದು ಕಲ್ಪನೆ ಇದೆ. ಅದು ಒಂದು ಮಟ್ಟಕ್ಕೆ ರಫ್ತಾಗೋದು ಕೂಡ ಹೌದು, ಆದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ರಫ್ತು ಇದೇನಿದೆ, ರಫ್ತು ಅಂದ್ಕೊಳ್ಳೆ ನಮ್ಗೆ ಹೆಚ್ಚಿಗೆ ದುಡ್ಡು ಆಗಬೇಕು ಅಂದರೆ ನೀವು ನಮ್ಮ ಅಥವಾ ನಮಗಿಂತ ಬಡ ದೇಶಗಳಿಗೆ ಕಳಿಸಿದರೆ ನಿಮಗೆ ದುಡ್ಡಾಗೋದಿಲ್ಲ. ದುಡ್ಡಾಗೋದು ಅಂದರೆ ಅಮೇರಿಕನೋ ಯುರೋಪ ಮುಂದುವರೆದ ರಾಷ್ಟ್ರಗಳಿಗೆ ಯಾರು ಹೆಚ್ಚಿಗೆ ದುಡ್ಡು ಕೊಟ್ಟು ತೊಗೊಳಕ್ಕೆ ರೆಡಿ ಇದ್ದಾರೆ ಅಲ್ಲಿ ಕಳಿಸಿದರೆ ಮಾತ್ರ ನಿಮಗೆ ರಫ್ತು ಹೇಳೋದಕ್ಕೆ ನಿಮಗೆ ಮಹತ್ವ ಬರುತ್ತೆ ಅಥವಾ ದುಡ್ಡಾಗ್ತದೆ. ಆದರೆ ದುಡ್ಡು ಯಾರು ಹೆಚ್ಚಿಗೆ ಕೊಡೋಕ್ಕೆ ರೆಡಿ ಇದ್ದಾರೋ ಅವರು ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ತಾರೆ. ಸುಮ್ಮನೆ ನೀವು ಏನಾರು ಕಳಿಸಿದರೆ ಅವರು ಆ ದುಡ್ಡು ಕೊಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಅದನ್ನು ರಫ್ತಿಗೆ ಅಂತ ಒಂದು ಹಿನ್ನೆಲೆ ಇಟ್ಟುಕೊಂಡು ದಾಳಿಂಬೆಯಲ್ಲಿ ನಿರ್ದಿಷ್ಟವಾಗಿ ಗುಣಮಟ್ಟದ ಮಾನದಂಡಗಳೇನು ಅದನ್ನು ಕಾಪಾಡೋದಕ್ಕೆ ಇದೆಲ್ಲ ಸುಮ್ಮನೆ ಟಚ್ ಆ್ಯಂಡ್ ಗೋ, ಏಕೆಂದರೆ ಇದೆಲ್ಲ ಬಹಳ ದೊಡ್ಡ ವಿಷಯ. ಅದನ್ನು ನಾವು ಬೇರೆ ಬೇರೆ ಕಾರ್ಯಕ್ರಮದ ಸರಣಿಯಲ್ಲಿ ದಾಳಿಂಬೆ ಬಗ್ಗೆ ಮಾಡುವಾಗ ಮಾಡಿರ್ತೀವಿ. ಇಲ್ಲಿ ನಿರ್ದಿಷ್ಟವಾಗಿ ಏನೆಲ್ಲ ಬರುತ್ತೆ, ಎಷ್ಟರ ಮಟ್ಟಿಗೆ ನಮ್ಮ ಭಾರತದಿಂದ ರಫ್ತಾಗ್ತಾ ಇದೆ, ಈ ವಿಷಯವನ್ನು ಚರ್ಚೆ ಮಾಡೋಣ. ನಮಗೆ ಮಾಹಿತಿ ಕೊಡೋದಕ್ಕೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಜ್ಞಾನಿಯಾದಂಥ ಡಾಕ್ಟರ್ ಆನಂದ್ ನಂಜಪ್ಪನವರಿದ್ದಾರೆ. ಬನ್ನಿ ಡಾಕ್ಟರ್ ಆನಂದ್ ಅವರನ್ನು ಭೇಟಿಯಾಗಿ ದಾಳಿಂಬೆಯ ಗುಣಮಟ್ಟದ ಮಾನದಂಡಗಳು ಅಥವಾ ರಫ್ತಿಗೋಸ್ಕರ ಬೆಳೆಸಿದಾಗ ಏನೆಲ್ಲ ಗುಣಮಟ್ಟಗಳು ಇರುತ್ತೆ ಹೇಳೋದನ್ನು ಚರ್ಚೆ ಮಾಡಿ ತಿಳ್ಕೊಂಬೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಪ್ರಸ್ತಾವನೆಯಲ್ಲಿ ಹೇಳಿದಾಗ ನಾವು ಹಿಂದಿನ ಕಂತುಗಳಲ್ಲಿ ಚರ್ಚೆ ಮಾಡಿದ್ವಿ, ದಾಳಿಂಬೆನಲ್ಲಿ ದುಡ್ಡಿದೆ ಆದರೆ ಗುಣಮಟ್ಟವನ್ನು ಕಾಪಾಡ್ಕೋಬೇಕು. ಪ್ರೀಮಿಯಂ ಕಸ್ಟಮರ್ ಸಿಗಬೇಕು ಅಂದರೆ ಅವ್ರು ಹೆಚ್ಚಿಗೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಆದರೆ ನಾವು ಗುಣಮಟ್ಟ ಕೊಟ್ಟರೆ ಮಾತ್ರ ಕೊಡ್ತಾರೆ. ನೀವು ಏನೇನೋ ಮಾಡಿ ಬಿಸಾಕಿದ್ರೆ ತಗೊಳ್ಳೋದಿಲ್ಲ ಹೇಳೋದಂತೂ ಇದರಲ್ಲಿ. ಈಗ ದಾಳಿಂಬೆ ನಾವು ಇವತ್ತಿನ ಕಂತಲ್ಲಿ ನಾವು ನಿರ್ದಿಷ್ಟವಾಗಿ ಗುಣಮಟ್ಟದ ಮಾನದಂಡಗಳು, ಅದು ಪ್ರೀಮಿಯಂ ಮಾರ್ಕೆಟಿಗೆ, ಎಕ್ಸ್ಪೋರ್ಟ್ಸಿಗೆ ಆ ದೃಷ್ಟಿಯಲ್ಲಿ ಹೋದರೆ ದಾಳಿಂಬೆಯಲ್ಲಿ ಒಂದು ಮುಖ್ಯವಾಗಿ ಬರೋದು ತಳಿ ಅಂತೂ ಬಹುತೇಕ ಈ ಒಳ್ಳೆ ಪ್ರೀಮಿಯಂ ಭಗವಾ ಅದರಲ್ಲಿ ನೀವು ಹೇಳಿದ್ರಿ ಸೂಪರ್ ಭಗವಾ, ಪುಳೆ ಸೂಪರ್ ಭಗವಾ, ಆ ಥರ ಕೆಟಗರಿ. ಅದಕ್ಕೆ ಹೆಸರು ಬೇರೆ ಬೇರೆ, ಅಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ಹೆಸರು ಹೇಳ್ತಾರೆ, ಬಟ್ ಎಲ್ಲ ಒಂದೇ. ಸೊ ನೀವೆಲ್ಲ ಎಕ್ಸ್ಪೋರ್ಟ್ಸಿಗಂತೂ ಕ್ಯಾಲಿಫೋರ್ನಿಯಾ ವಂಡರಿಗೆ ಮ್ಯಾಚಿಂಗ್ ಯಾವುದಿದೆಯಾ ಮಾತ್ರ ನೀವು ಎಷ್ಟೇ ರುಚಿ ಇದೆ ಅಂದರೆ ಬೇರೆ ಕೊಟ್ಟರೆ ತಗೊಳ್ಳೋದಿಲ್ಲ. ಯುರೋಪ್ ಮಾರ್ಕೆಟಲ್ಲಿ ಪರಿಚಯ ಇಲ್ಲ. ಆ ದೃಷ್ಟಿಯಿಂದ ಭಗವಾ ತಳಿ ಅಂತೂ ರೂಲ್ಡ್ ಔಟ್, ಮುಗಿತಳಿಗೆ. ಸೊ ಈಗ ಗುಣಮಟ್ಟ, ನಾವು ಮೊದಲು ಗುಣಮಟ್ಟದ ಮಾನದಂಡ ನೋಡ್ಬಿಡ. ಒಂದು, ನೀವು ಹಿಂದಿನ ಕಂತಲ್ಲಿ ಹೇಳ್ತಾ ಇದ್ರಿ ಕಲರ್ ಚೆನ್ನಾಗಿರ್ಬೇಕು, ಕಲರು ಮ್ಯಾಗಡೆ ಸಿಪ್ಪೆ ಕಲರ್ ಅಂತ ಶೈನಿಂಗ್ ಇರಬೇಕು, ಯಾವುದೇ ತರದಂತ ಒಂದು ಸ್ಕಾರ್ಸ್ ಇರಬಾರ್ದು. ಸ್ಕಾರ್ಸ್ ಕೆಲವೊಂದು ಅಂದ್ರೆ ಅದ್ರಲ್ಲಿ ಇದೆ, ಅಂದ್ರೆ ಪ್ರಮಾಣ ಲಿಮಿಟ್ ಇದೆ. ಒಂದು ಟೋಟಲ್ ಸರ್ಫೇಸ್ಗೆ 5% ಅಥವಾ ಈ ತರ ಇದ್ದಂತ ಕೆಲವೊಂದು ಚುಕ್ಕೆಗಳಿದ್ರೆ ಅದಕ್ಕೊಂದು ಪರ್ಮಿಷನ್ ಇದೆ. ಅವು ಅದರಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾಸ್ 1, ಕ್ಲಾಸ್ 2 ಹಿಂಗೆಲ್ಲ ಬರುತ್ತೆ ಗುಣಮಟ್ಟದಲ್ಲಿ ಕೂಡ. ಅದನ್ನ ಗ್ರೇಡ್, ಸೆಕೆಂಡ್ ಗ್ರೇಡ್ ಅಂತ ಪರಿಗಣನೆ ಮಾಡಿ. ಅದಕ್ಕಿಂತ ಮೊದಲೇ ಸರ್, ನಾವು ಇದಕ್ಕೆ ಹೋಗೋದಕ್ಕಿಂತ ಮೊದಲೇ ಅದನ್ನೇ ಮಾಡೋಣ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನೆಲ್ಲ ಗ್ರೇಡ್ ಇದೆ? ಏಕೆ ನೀವು ಇದರ ನಾಮದಾರಿಯಲ್ಲಿ ಇದ್ದಾಗ ಇದನ್ನೆಲ್ಲ ನೋಡಿ ಸ್ವಂತ ನೋಡಿ ಮಾಡಿದವರಾಗಿದ್ದಕ್ಕೆ ದಾಳಿಂಬೆನಲ್ಲಿ ಗ್ರೇಡ್ಗಳು ಏನು, ಅದು ಆವಾಗ ನಮಗೆ ಮುಂದೆ ಚರ್ಚೆ ಸುಲಭ ಆಗ್ತದೆ. ಏನು ಗ್ರೇಡ್ ಏನಿದೆ? ಈಗ ಗ್ರೇಡ್ ಅಂತ ಈಗ ಹಣ್ಣುಗಳ ಒಂದು ಸೈಜ್ ಗಳ ಒಂದು ಆಧಾರದ ಮೇಲೆ ಒಂದು ಗ್ರೇಡಿಂಗ್ ಆಗುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ನೀವು 700 ಗ್ರಾಮ್ ಮತ್ತು ಅದರ ನಂತರದ ಒಂದು ಗ್ರೇಡ್ ಇರ್ತಕ್ಕಂಥದ್ದು. ಮತ್ತೆ ಎರಡನೇದು ಬಂದ್ಬಿಟ್ಟು 500 ಅಬೋವ್ ಇರ್ತಕ್ಕಂಥದ್ದು ಒಂದು ಗ್ರೇಡು. ನಂತರ ಒಂದು 400 ಮೇಲೆ ಇರ್ತಕ್ಕಂಥ ಗ್ರೇಡು. ಸೊ ಮತ್ತೆ ಈಗ ಕೆಳಗಡೆ ಬಂದಾಗ ಒಂದು ಎ ಗ್ರೇಡು, ಬಿ ಗ್ರೇಡು ಅಂತ ಹೇಳ್ಬಿಟ್ಟು ಕೆಲವೊಂದು 252 ಅಬೋವ್ ಅಂಡ್ 200 ಮೇಲೆ ಇರ್ತಕ್ಕಂಥದ್ದು ಗ್ರೇಡ್. ಈ ತರ ಆಗಿ ಆ ಸೈಜ್ ಗ್ರೇಡಿಂಗ್ ಆಗುತ್ತೆ. ಎ ಗ್ರೇಡ್ ಕೆಳಗಿಂದ ಹೌದೌದು. ಎ ಗ್ರೇಡ್, ಬಿ ಗ್ರೇಡ್ ಏನಿದಾವಲ್ಲ ಇವು ಕೊನೆ ಗ್ರೇಡ್ ಅದು. ಮ್ಯಾಗ್ ಇರೋದು ಕಿಂಗು, ಕ್ವೀನು ಹಿಂಗೆಲ್ಲ ಬರ್ತವೆ, ಸೂಪರ್, ಈ ತರದಂತ ಗ್ರೇಡ್ಗಳದು. 700 ಗ್ರಾಮಿಂದ ಶುರು ಆಗುತ್ತೆ ಇದು ಗ್ರೇಡಿಂಗ್. ಆದ್ರೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೆಚ್ಚಾಗಿ ಎಲ್ಲಾ ದೇಶಗಳು ಪ್ರಿಫರ್ ಮಾಡ್ತಕ್ಕಂಥದ್ದು ಒಂದು 300 to 350 ಗ್ರಾಮ್ ಇರ್ತಕ್ಕಂಥ ಗ್ರೇಡ್ಗಳನ್ನ. ಈಗ ತೀರಾ ದೊಡ್ಡದಾದ್ರೂ ಕೂಡ ಕೆಲವೊಂದು ತಳಿಗಳಲ್ಲಿ ಏನಿರುತ್ತೆ 700 ಗ್ರಾಮ್, ಎಲ್ಲಾ ತಳಿಗಳಲ್ಲಿ ಬರಲ್ಲ. ಕೆಲವೊಂದು 5%, ಕೆಲವೊಂದು ಭಗವಾದಲ್ಲಿ ಕೂಡ ಬಂದ್ರು ಕೂಡ ಒಂದು 5% ಅಥವಾ 10% ಆ ಹಣ್ಣುಗಳು ಬರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಮೆಜಾರಿಟಿ ಎಕ್ಸ್ಟ್ರಾ ಲಾರ್ಜ್ ಕೆಲವೊಮ್ಮೆ ಡಿಫಿಕಲ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಒಮ್ಮೊಮ್ಮೆ ಎಕ್ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ 4 kg ಇರುತ್ತೆ. 4 kg ಅದಕ್ಕೆ ಕುಷನಿಂಗ್ ಅಂತ ಇರುತ್ತೆ. ಒಂದೊಂದು ಇಂಡಿವಿಜುವಲ್ ಫ್ರೂಟ್ಸ್ ಎಲ್ಲ ನಾವು ಇಟ್ಕೊಂಡು ಬರ್ತೀವಿ.
ಅದರಲ್ಲಿ 12 ಫ್ರೂಟ್ಸ್ ಇಡ್ಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟು ಸೊ ಕೂದಲ್ಬೇಕು. ಸೊ 4 kg 12 ಫ್ರೂಟ್ಸ್ ಅಂದ್ರೆ ಹೆಚ್ಚು ಕಡಿಮೆ ಒಂದು 350 ಗ್ರಾಮ್ ವರೆಗೂ ಬಂದ್ರೆ ಫಿಟ್ ಆಗುತ್ತೆ. ಸೊ ಈ ತರದಂತ ಇರತಕ್ಕಂತ ಒಂದು ಲೆಕ್ಕದಲ್ಲಿ ನೀವು ಹೇಳಿದ್ರೆ ಸೈಜ್ ದೃಷ್ಟಿಯಿಂದ ಇದು ಮೀಡಿಯಂ ಸಾಕು. ಮೀಡಿಯಂ ಸಾಕು. ಮೀಡಿಯಂ 350. ಸೊ ಕಲರ್ ಇದಿರ್ಬೇಕು. ಕಲರ್ ಇರ್ಬೇಕು. ನೀವು ಲೋಕಲ್ ಮಾರ್ಕೆಟ್ ಬಂದಾಗ ನೀವು 200 ಅಬೋವ್ ಅಂತ ಕೇಳ್ತಾರೆ ಯಾವಾಗ್ಲೂ. 200 ಮೇಲೆ ಇರ್ಬೇಕು ಲೋಕಲ್ ಮಾರ್ಕೆಟ್. ಇವನ್ ಲೋಕಲ್ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಪ್ರೀಮಿಯಂ ರೈಟ್ ಸಿಗ್ಬೇಕಂತಂದ್ರೆ 200 ಮೇಲೆ ಇರ್ಬೇಕು. ಸೊ 200 ಒಳಗಡೆ ಬಂದಾಗ ನಿಮ್ಗೆ ಅದು ಹೆಚ್ಚಾಗಿ ತೀರಾ ಬಿ ಗ್ರೇಡ್ ಅಂತಂದು ಹೇಳ್ಬೋದು. ಕೇರ್ ಮಾರ್ಕೆಟಿಗೆ ಬರುತ್ತೆ. ಅಂತಲ್ಲಿ ಹೋಗುವಂತ ಸಾಧ್ಯತೆ ಇದೆ. ಕೆಲವೊಂದು ರೇಟ್ ಇತ್ತಂದ್ರೆ ಅದು ಕೂಡ ಒಳ್ಳೆ ರೇಟ್ ಸಿಗುತ್ತೆ. 150 ಗ್ರಾಮಿಗಿಂತ ಕಡಿಮೆ ಬಂದ್ರೆ ಕೆಂಗೇರಿ ಉಪನಗರಕ್ಕೆ ಬರುತ್ತೆ. ತಳ್ಳಗಾಡಿ ಮೇಲೆ ಬರುತ್ತೆ. ಸೊ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇದ್ರೆ ಯಾವ ಹಣ್ಣು ಇದ್ರು ಕೂಡ ನಿಲ್ಲಲ್ಲ. ನೀವು ಹೌದು. ಇನ್ನೊಂದು ಕೇಳ್ತೀನಿ, ಸಣ್ಣ ಸೈಜ್ ಇದ್ರೆ ಒಳಗಡೆ, ಯಾಕೆ ನಾವು ಇಡೀ ಹಣ್ಣಂತೂ ತಿನ್ನೋದಿಲ್ಲ, ಅದೆಲ್ಲ ಬಿಡಿಸಿ ತಿನ್ನೋದು. ಆ ಸಣ್ಣ ಹಣ್ಣಿನ ಒಳಗಿದ್ದು ಬೀಜ, ಹೌದು, ಅದನ್ನು ಕೂಡ ವ್ಯತ್ಯಾಸ ಇರುತ್ತಾ? ತೀರಾ ಸಣ್ಣ ಇದ್ದಾಗ ಕೆಲವೊಮ್ಮೆ ರುಚಿಯಾಗಿ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ತೀರಾ ದೊಡ್ಡ ಹಣ್ಣಿಗೂ ಮತ್ತು ಸಣ್ಣ ಹಣ್ಣಿಗೆ ನೀವು ವ್ಯತ್ಯಾಸ ನೋಡಿದಾಗ ಈ ಚೆನ್ನಾಗಿ ಬೆಳೆದಿರುತ್ತೆ, ಬಟ್ ಸಣ್ಣದಾಗಿರ್ತೈತೆ ಅದು. ಆ ಸಣ್ಣ ಹಣ್ಣುಗಳು ಕೆಲವೊಮ್ಮೆ ರುಚಿಯಾಗಿರ್ತಾವ, ಟೇಸ್ಟ್ ಜಾಸ್ತಿ. ಸ್ಟ್ರೆಸ್ ಅಲ್ಲಿ ಬೆಳೆದಿರ್ತಾವ. ಒಮ್ಮೆ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಬೆಳೆದ ಅಂತ ಸಂದರ್ಭದಲ್ಲಿ ಈಗ ಸ್ವೀಟ್ನೆಸ್ ಜಾಸ್ತಿ ಬರುವಂತ ಸಂದರ್ಭ ಇರುತ್ತೆ, ಇಲ್ಲನಲ್ಲ. ಬೈ ಅಂಡ್ ಲಾರ್ಜ್ ಸಣ್ಣದಾದ್ರೂ ಏನು ತೊಂದರೆ ಇಲ್ಲ. ಬಟ್ ಸಣ್ಣದು ಪ್ರಿಫರ್ ಮಾಡೋದು ಕಡಿಮೆ ಯಾವಾಗ್ಲೂ ಮಾರ್ಕೆಟ್. ನಾವೀಗ ಕಡಿಮೆ ರೇಟ್ ಸಿಗ್ತದೆ ಅಂತ ಸಣ್ಣ ತಗೊಂಡ್ರೆ ತಪ್ಪೇನಿಲ್ಲ. ಕ್ವಾಲಿಟಿ ಇತ್ತಂದ್ರೆ ತಪ್ಪೇನಿಲ್ಲ. ಒಳಗಡೆ ಏರಿಲ್ಸ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ತಪ್ಪೇನಿಲ್ಲ. ಅದ್ರೇನಿಲ್ಲ. ಸಣ್ಣದಿದ್ರು ಏನು ಡಿಟೋರಿಯೇಟ್ ಆಗಿರಲ್ಲ ಕ್ವಾಲಿಟಿ, ಆ ತರ ಅಂತ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಸೈಜಿಂದ ಒಂದಾಯ್ತು, ಕಲರ್ದಾಯ್ತು. ಆಮೇಲೆ ಇನ್ನು ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡುವಾಗ ನೋಡೋದಾದ್ರೆ ಇನ್ನೇನ್ ನೋಡ್ತಾರೆ? ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡ್ಬೇಕಾದ್ರೆ ಈಗ ಒಂದು ನಾವು ಅದೇ ಮೇಲ್ಗಡೆ ಏನು ಕಲೆಗಳಿರ್ಬಾರ್ದು, ಯಾವ್ದೇ ತರ ರೋಗಗಳ ಕಲೆಗಳಿರ್ಬೋದು, ಅಥವಾ ಯಾವ್ದೇ ತರ ಡ್ಯಾಮೇಜ್ಗಳು, ಫಿಸಿಕಲ್ ಡ್ಯಾಮೇಜ್ ಆಗಿರ್ಬಾರ್ದು, ಕೀಟದ ಯಾವ್ದೇ ತರದ ಡ್ಯಾಮೇಜ್ಗಳು ಇರ್ಬಾರ್ದು. ಕ್ಯಾಲಿಕ್ಸ್ ಇದೆಯಲ್ಲ, ಕ್ಯಾಲಿಕ್ಸ್ ಇಂಟ್ಯಾಕ್ಟ್ ಆಗಿರ್ಬೇಕು. ಗುಣಿ ಇರ್ತದೆ. ಅಂದ್ರೆ ಅದು ಕ್ಯಾಲಿಕ್ಸ್ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವೊಬ್ರು ಬಾದರ್ ಮಾಡಲ್ಲ, ಕೆಲವೊಬ್ರು ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬ ಕಸ್ಟಮರ್ಸ್ ಆ ಕ್ಯಾಲಿಕ್ಸ್ ಇಂಟ್ಯಾಕ್ಟ್ ಆಗಿರ್ಬೇಕಂತ. ಇಂಟ್ಯಾಕ್ಟ್ ಅಂದ್ರೆ ಹಾಗೆ ಇರ್ಬೇಕು, ಡ್ಯಾಮೇಜ್ ಆಗಿರ್ಬಾರ್ದು. ಅದು ಪಕ್ಕಳಿ ನೋಡಿ ನೀವು ಅದ್ ಏನ್ ತೋರ್ಸುತ್ತಂತಂದ್ರೆ ನೀವು ಯಾವ ರೀತಿಯಾಗಿ ಫ್ರೂಟ್ ಅನ್ನ ಕೊಯ್ಲಿ ಮಾಡಿದಿರ ಮತ್ತು ಯಾವ ರೀತಿಯಾಗಿ ಅದನ್ನ ಕ್ಯಾರಿ ಮಾಡಿದಿರ ಅನ್ನೋದು, ಹ್ಯಾಂಡ್ಲಿಂಗ್ ಯಾವ ತರ ಮಾಡಿದೆ ಅಂತ ಹೇಳಿ. ನೀವು ಹ್ಯಾಂಡ್ಲಿಂಗ್ ಏನಾದ್ರು ರಫ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅದು ಮುಂದಿನ ತುದಿ ಮುರ್ಕೊಂಡು ಹೋಗುತ್ತೆ. ಆದ್ರೂ ಕೂಡ ಕೆಲವೊಬ್ರು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಯುರೋಪಿಯನ್ ಮಾರ್ಕೆಟ್ ಇದ್ರು ಕೂಡ ಅದು ಮುರಿದ್ರು ಕೂಡ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲ. ಆದ್ರೆ ಕೆಲವೊಂದು ಕಸ್ಟಮರ್ ಭಾರಿ ಪರ್ಟಿಕ್ಯುಲರ್ ಇರ್ತಾರೆ, ಇಲ್ಲ ಅದು ಇರ್ಲೇಬೇಕು ಅಂತ ಹೇಳಿ. ಆ ತರ ಗುಣಿ ಒಳಗೆ ಸಾಮಾನ್ಯವಾಗಿ ಮೀಲಿ ಬಗ್ಗೆ ಇರೋ ಸಾಧ್ಯತೆ ಇರುತ್ತೆ. ಒಮ್ಮೆ ಅದಕ್ಕೆ ಏನ್ ಮಾಡ್ತೀವಿ ನಾವು, ಯಾವಾಗ್ಲೂ ಹಾರ್ವೆಸ್ಟಿಂಗ್ ಆದ್ಮೇಲೆ ಫ್ರೂಟ್ಸ್ ಅನ್ನ ಇದನ್ ಮಾಡ್ತಾರೆ, ಒಂದು ಬಟ್ಟೆ ತಗೊಂಡು, ಒಣ ಬಟ್ಟೆ, ಸಾಫ್ಟ್. ಅದಕ್ಕೆ ಆಮೇಲೆ ಬರೋಣ ನಿರ್ದಿಷ್ಟವಾಗಿ. ಸೊ ಈಗ ಕಲರ್ ಆಯ್ತು, ಸೈಜ್ ಆಯ್ತು. ಎಕ್ಸ್ಪೋರ್ಟ್ ಮಾಡ್ತೀರಿ ಅಂದ್ರೆ ಚರ್ಮ ದಪ್ಪ ಇರ್ಬೇಕು. ಹೌದು, ಒಂದ್ ಸ್ವಲ್ಪ ತೊಗಟೆ ದಪ್ಪ ಇರ್ಬೇಕು. ಯಾಕಂದ್ರೆ ಅದು ತಳಿ ಮೇಲೆ ಹೋಗ್ತದೆ. ಅದು ತಳಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಗೊಬ್ಬರದ ಮೇಲೆ ಅಲ್ಲ, ಈಗ ಮೇಜರ್ ಬಂದ್ಬಿಟ್ಟು ತಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಗೆ ಯೋಗ್ಯವಾದಂತ ತಳಿ ನಾವೇನ್ ಹೇಳ್ತೀವಿ, ಭಗವಾ, ಸೂಪರ್ ಭಗವಾ, ಈ ತಳಿಗಳು ಏನು ಯೋಗ್ಯ ಇದಾವು, ಈ ತಳಿಗಳ ಒಂದು ಚರ್ಮ ದಪ್ಪ ಇರೋದ್ರಿಂದ ಅದೇ ಕಾರಣಕ್ಕೆ ಎಕ್ಸ್ಪೋರ್ಟ್ ಅಲ್ಲಿ ಕ್ಲಿಕ್ ಆಗಿರೋದು. ಯಾಕಂದ್ರೆ ಹೆಚ್ಚು ಕಡಿಮೆ ನಮ್ಗೆ 2 ತಿಂಗಳವರೆಗೂ ಕೂಡ ತಡೆಯುವಂತ ಶಕ್ತಿಯನ್ನು ಹೊಂದಿರಬೇಕು. 2 ತಿಂಗಳವರೆಗೂ. ಯಾಕಂದ್ರೆ 1 ತಿಂಗಳ ನಿಮಗೆ ಇಲ್ಲಿ ಇಂಡಿಯಾದಿಂದ ಆ ಯುರೋಪಿಯನ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ, ಬೈ ಸಿ ಶಿಪ್ಮೆಂಟ್ ಹೋಗ್ಬೇಕಂದ್ರೆ 25 ದಿವಸ ಬೇಕು ನಿಮಗೆ ಹೆಚ್ಚು ಕಡಿಮೆ. ಇಲ್ಲಿಂದ ಬಾಂಬೆ ಕಳಿಸಿ ಅಥವಾ ಚೆನ್ನೈ ಕಳಿಸಿ, ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಒಂದು 25 ಡೇಸ್ ವರೆಗೂ ಬೇಕಾಗುತ್ತೆ. ಅದು 25 ಡೇ ಹೊರತಾಗಿ ಅಲ್ಲಿ ಲೋಕಲ್ ರೀಚ್ ಆದ್ಮೇಲೆ ಮತ್ತೆ ಅದು ಲೋಕಲ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕಲ್ಲ, ಅಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಅವ್ರಿಗೆ 1 ವಾರ ಅಥವಾ 10 ದಿವಸ ಅಲ್ಲಿ. ಮತ್ತೆ ನಾವು ಇಲ್ಲಿ ಕೂಡ ಹಾರ್ವೆಸ್ಟ್ ಮಾಡಿ ಇಲ್ಲಿ ಶೈತ್ಯಾಗಾರಗಳಲ್ಲಿ ಇಡಬೇಕಾಗತ್ತೆ. ಸಡನ್ ಆಗಿ ನಾವು ಇವತ್ತು ಹಾರ್ವೆಸ್ಟ್ ಮಾಡಿದ್ರೆ ಇವತ್ತೇ ನಾವು ಪ್ಯಾಕ್ ಮಾಡಿ ಕಳಿಸಿ ಅಂತ ಸಾಧ್ಯತೆಗಳು ಬಹಳ ಕಡಿಮೆ ಇರೋದ್ರಿಂದ, ಅಂದ್ರೆ ಎಲ್ಲೋ ವಿಮಾನದಲ್ಲಿ ಕಳಿಸುವಂತ ಕೆಲವು ಸಣ್ಣ ಪುಟ್ಟ ಪಾರ್ಸಲ್ ಓಕೆ ಗಲ್ಫ್ ಕಂಟ್ರಿಗೂ ಅಲ್ಲಿ ಇಲ್ಲಿಗೆ ಕಳಿಸುವಾಗ ಇಲ್ಲಿ ಲೋಕಲ್ ಸಣ್ಣ ಪುಟ್ಟ ನಡೀತಿ. ಇವನ್ ಗಲ್ಫ್ ಕಂಟ್ರಿ ಕಳಿಸ್ಬೇಕಂದ್ರೂ ಕೂಡ ತೊಂದರೆ ಇಲ್ಲ, ಅದು 2 ತಿಂಗಳು ಇರ್ಬೇಕಂತಾನೂ ಇಲ್ಲ, ಬೇರೆ ತಳಿಗಳು ಕೂಡ ನಡೆಯುತ್ತೆ. ಬಟ್ ಯುರೋಪ್ ಮಾರ್ಕೆಟ್ ಕಳಿಸಿದ್ರೆ ಮಾತ್ರ ನಮಗೆ ರೇಟ್, ಅಥವಾ ಅಮೆರಿಕಾ ಅಂತಲ್ಲೆಲ್ಲ ಕಳಿಸಿದ್ರೆ ಮಾತ್ರ ನಮಗೆ ರೇಟ್ ಸಿಗುತ್ತೆ. ಬಟ್ ಅಮೆರಿಕಾ ಕಳ್ಸೋದಂತೂ ಬಹಳ ಕಷ್ಟ. ಅಮೆರಿಕಾದ ಯಾಕಂದ್ರೆ ಬಾಯಿಸಿ ಕೂಡ ಬಹಳ ಕಷ್ಟ ಇದೆ, ದೂರ ಆಗತ್ತೆ. ಹೀಗಾಗಿ ಮತ್ತೆ ಅವರೇ ಬೆಳೆಸ್ತಾರೆ. ಅವ್ರದ್ದು ಕೂಡ ಕ್ಯಾಲಿಫೋರ್ನಿಯಾ ಅವ್ರದೇ ಮೇಜರ್ ಇದೆ, ರೇಟ್ ಕೂಡ ಇದೆ ಲೋಕಲ್ ಮಾರ್ಕೆಟ್. ಯುರೋಪ್ ಬಟ್ ಮೇಜರ್ ಹೋಗ್ತಾ ಇರೋದು ನಮ್ದು ಗಲ್ಫ್ಗೆ ಹೋಗ್ತಾ ಇದೆ. ಈ ಸೌದಿ ಅರೇಬಿಯಾ ಇರ್ಬೋದು, ಕುವೈತ್, ಆ ತರದಂತ ಇಸ್ಲಾಮಿಕ್ ಕಂಟ್ರಿನಲ್ಲಿ ಇದಕ್ಕೆ ಪ್ರಿಫರೆನ್ಸ್ ಜಾಸ್ತಿ.
ತಿಂತಾರೆ. ಜಾಸ್ತಿ ನಮ್ಮವ್ರು consumption ತಿನ್ನೋದು ಇದೆ ಬಹಳ ಕಡಿಮೆ ನಮ್ಮಲ್ಲಿ. ಇಂಡಿಯಾದಲ್ಲಿ. ಅದು ಕಿರಿಕಿರಿ ಈಗ ಅದು ಆಗೋದು. ಹ್ಯಾಬಿಟ್ ಬೆಳೆದಿದೆ ಈಗ ಅಂದ್ರೆ ಸ್ವಲ್ಪ. ಬಹುಶಃ ಹ್ಮ್. ಇದು ದಾಳಿಂಬೆ ಒರಿಜಿನ್ ಇರಾನ್, ಇರಾನ್ ಪರ್ಷಿಯನ್ region. ಕಂಟ್ರಿ, ಹಾಗಾಗಿ ಅದು ಅವರಿಗೆ ಒರಿಜಿನಲ್ ಹಣ್ಣು. ಮೇಜರ್ ಒರಿಜಿನಲ್. ನಮಗೆ ಹೆಂಗೆ ಮಾವಿನ ಹಣ್ಣು ಹೌದು. ಬಾಳೆಹಣ್ಣು ಇದೆಯೋ ಹೌದೌದು. ಹಂಗೆ ಅವರಿಗೆ ದಾಳಿಂಬೆ ದಾಳಿಂಬೆ ಒರಿಜಿನಲ್ ಹಣ್ಣು. original. ಅಲ್ಲಿಯ ಕಲ್ಚರ್ ನಲ್ಲಿ ಕಲ್ಚರ್ ಕೂಡ ಹಂಗ ಬಹುಶಃ ಇದೆ. ಅವರ ಹೌದು. ಸಾಂಪ್ರದಾಯಿಕ ಮತ್ತೆ ಹೌದು. ಇದರಲ್ಲಿ ಕೂಡ ಕೂಡ ಅಲ್ಲಿ ದಾಳಿಂಬೆ ದಾಳಿಂಬೆ ಇದೆ. ಇರಬೇಕು. ಹೌದೌದು. ಇರಾನು ಮತ್ತೆ ಈ ಎಕ್ಸ್ ಸೋವಿಯತ್ ಇವೇನ್ ಕಂಟ್ರಿಗಳಲ್ಲಿ countries ಬಹಳ ಅಲ್ಲ? ಇದೆ. ಹೌದೌದು. ಈಜಿಪ್ಟ್ ಇರ್ಬೋದು ಅಥವಾ ಈ ಹ್ಮ್. ಇಸ್ರೇಲ್ ಇರ್ಬೋದು, ಅಲ್ಲಿ ಆಲ್ರೆಡಿ ದಾಳಿಂಬೆ ಬೇಕು. ದಾಳಿಂಬೆ ಬಗ್ಗೆ ಇದಿದೆ. ನೀವು ನಾವು ನೋಡಿದಾಗ ನಾವು ಜಾಸ್ತಿ ದೇವ್ರಿಗೆ ಬಾಳೆಹಣ್ಣು ಕೊಟ್ಟಂಗೆ ಬಹುಶಃ ಅವ್ರ ದೇವರಿಗೆ ದಾಳಿಂಬೆನೆ ದಾಳಿಂಬೆ ಕೊಡೋದು ಇರ್ಬೋದು. ಇದ್ರು ಇರ್ಬೋದು. ಆ ಥರ ಒಂದು ಕಲ್ಚರ್ ಇದೆ ಅಲ್ಲಿ ಜಾಸ್ತಿ. ಪ್ರಿಫರೆನ್ಸ್ ಇದೆ. ಪ್ರಿಫರೆನ್ಸ್ ಇದೆ ಅಲ್ಲಿ ಸೊ ದಾಳಿಂಬೆಗೆ. ಹಾಗಾಗಿ ನಮ್ಮಲ್ಲಿ ಏನ್ ಕೇಳಿದ್ರೆ ನೀವು ಹೇಳೋದು ಗುಣಮಟ್ಟ ಇದರಲ್ಲಿ ಕಲರು ಇದೆಲ್ಲ ಆಯ್ತು. ಕಲರ್ ಆ, ಮತ್ತೆ ಕಾಳು ಕೂಡ ಬಹಳ ಹ್ಮ್. ಇಂಪಾರ್ಟೆಂಟ್ ಇರುತ್ತೆ. ಕಾಳುಗಳು ಕೂಡ ದಪ್ಪ ಕಾಳುಗಳು ಇರಬೇಕು. ಹ್ಮ್. ಕೆಲವೊಮ್ಮೆ ಕಾಳುಗಳು ನೀವು ಸೈಜ್ ದೊಡ್ಡದಿರುತ್ತೆ, ಬಟ್ ಒಳಗಡೆ ಕಾಳುಗಳು ಸರಿಯಾಗಿರಲ್ಲ, ಓಕೆ. ಸರಿಯಾಗಿ ಅಲ್ಲ ಅದು ತುಂಬಿಕೊಂಡಿರಲ್ಲ. ತಳಿ ಮೇಲೆ ತಳಿ ಮೇಲೆ ಇರುತ್ತೆ, ಬಟ್ ಇವನ್ ನಿಮ್ಮ ಒಂದು ಕೊಡ್ತಕ್ಕಂಥ ಪೋಷಕಾಂಶಗಳ ಮೇಲೆ ಕೂಡ ಅದನ್ನ ಡಿಪೆಂಡ್ ವ್ಯತ್ಯಾಸ ಆಗಿರುತ್ತೆ. ಆಗತ್ತೆ. ಮತ್ತೆ ನೀವು ಸ್ಟೇಜ್ ಆಫ್ ಹಾರ್ವೆಸ್ಟ್ ಯಾವ ಸಂದರ್ಭದಲ್ಲಿ ನೀವು ಕಾಳು ಕೊಯ್ತೀರಾ ಅಂತ ಹೇಳಿ. ಕೆಲವೊಮ್ಮೆ ಕಲರ್ ಮೇಲ್ಗಡೆ ಕಲರ್ ಇದೆ ಅಂತಂದೇ ಬಿಟ್ಟು ಕೊಯ್ದ್ರೆ ಒಳಗಡೆ ಕಾಳುಗಳು ಡೆವಲಪ್ ಆಗಿರಲ್ಲ. ಬೆಳೆದಿರೋದಿಲ್ಲ. ಆ ತರ ಸನ್ನಿವೇಶಗಳು ಕೂಡ ಇರ್ತವೆ. ಇದು ಒಟ್ಟಾರೆಗೆ ಇದು ನಾವು ಕೊಡ್ತಕ್ಕಂತ ಒಂದು ಪೋಷಕಾಂಶಗಳ ಮೇಲೆ ಈ ಕಾಯಿಗಳ ಸೈಜು ಮತ್ತು ಒಳಗಡೆ ಇರ್ತಕ್ಕಂಥ ಕಾಳುಗಳ ಸೈಜ್ ಕೂಡ ನಿರ್ಧಾರ ಆಗಿರ್ತದೆ. ನೀವು ಕಟ್ ಮಾಡಿದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಅಂತಂದ್ರೆ ಏನಂದ್ರೆ, ನೀವು ಕಟ್ ಮಾಡಿದ್ರೆ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಕಾಳುಗಳು ಉದುರ್ಬೇಕು, ಅಷ್ಟೇ ತಾನೇ ಉದುರ್ಬೇಕು. ನೀವಾಗ್ಲೂ ಹಿಡಿದು ತೆಗಿತಾ ಇದೀವಲ್ಲ, ಅದು ಒಳ್ಳೆ ಅದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಅಂತಂದ್ರೆ ಈ ನೀವು ಕಟ್ ಮಾಡಿ ನಾವು ಯಾವಾಗ್ಲೂ ಮೇಲ್ಗಡೆ ಕಟ್ ಮಾಡಿ ಹಿಂಗ್ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಕಾಳುಗಳು ಉದುರ್ಬೇಕು, ಅಷ್ಟೇ ತಾನೇ ಉದುರಂಗಿರೋ ಅದು 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 ಅದ್ರ ಮೇಲೆ ಡಿಪೆಂಡ್. ಈಗ ನಾವು ಎಕ್ಸ್ಪೋರ್ಟ್ ಗಮನದಲ್ಲಿ ಇಟ್ಕೊಂಡು ಮಾಡೋದಾದ್ರೆ ಹಣ್ಣಿನ ಇದರದ್ದು TSS ಮತ್ತೆ ಶುಗರ್ ಏನ್ ಹೇಳ್ತೀರಿ? ಓಕೆ. ಈಗ ಎಕ್ಸ್ಪೋರ್ಟ್ ಇರ್ಬೋದು ಅಥವಾ ಲೋಕಲ್ ಮಾರ್ಕೆಟ್ ಇರ್ಬೋದು, ಅದಕ್ಕೆ ಎರಡು ಹೆಚ್ಚು ಕಡಿಮೆ ಕೆಲವೊಂದು ಮಾನದಂಡಗಳು ಸೇಮ್ ಇರ್ತವೆ. ಈಗ ನೀವು TSS ಅಂತಂದ್ರೆ, ಯಾಕಂದ್ರೆ ಇದು ಕೂಡ ನಾನ್ ಕ್ಲೈಮೇಟಿಕ್ ಅಂದ್ರೆ ಗಿಡದಲ್ಲೇ ರೆಡಿ ಆಗ್ಬೇಕಿತ್ತು ಹಣ್ಣು, ಗಿಡದ ಆಮೇಲೆ ಹಣ್ಣಾಗುವಂತ ಇದೇ ಇಲ್ಲ. ಸೊ ಈ ಸನ್ನಿವೇಶದಲ್ಲಿ ನಾವು ಹಣ್ಣು ರೆಡಿ ಆದ್ಮೇಲೆ ಕೊಯ್ಬೇಕು. ಲೋಕಲ್ ಮಾರ್ಕೆಟ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಇರ್ಬೋದು. ಅಲ್ಲಿ ನಾವು ಮೇನ್ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಶುಗರ್. ಅದೇ ನಾನು ಹಿಂದಿನ ಒಂದು ಸಕ್ಕರೆ ಪ್ರಮಾಣ ಅಟ್ಲೀಸ್ಟ್ ಒಂದು 16ರಿಂದ 17ವರೆಗೂ ಕೂಡ ಇರ್ಬೇಕಂತಂದು ಹೇಳಿ, ಮತ್ತು ಅಸಿಡಿಟಿ ಪ್ರಮಾಣನೂ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವೆರಡು ಮೇನ್ ಪ್ರಮುಖವಾದ ಮಾದರಿ. 0.4 ಆ ರೇಂಜ್ ಅಲ್ಲಿ ಇರ್ಬೇಕು. ಅದ್ರ ಜೊತೆಗೆ ಜ್ಯೂಸ್ ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಕಲರ್ ಏನ್ ಎರಿಲ್ ಕಲರ್ ಇದೆಯಲ್ಲ, ಅದು ಕೂಡ ಸ್ವಲ್ಪ ಸ್ಯಾಫ್ರಾನ್ ದಟ್ಟ ಕೆಂಪು ಕಲರ್ ಇರ್ಬೇಕು. ಕಲರ್ ಡೆವಲಪ್ಮೆಂಟ್, ರಕ್ತ ಬಣ್ಣ ಆ ತರ ಅಂತ ಕಲರ್ ಇದ್ರೆ ನಾವು ಸ್ವಲ್ಪ ಪ್ರಿಫರೆನ್ಸ್ ಅಟ್ರಾಕ್ಷನ್ ಜಾಸ್ತಿ ಆಗಿರುತ್ತೆ. ಅಂತ ಹಣ್ಣುಗಳನ್ನ ಇದು ಮಾಡ್ತಾರೆ. ಆಮೇಲೆ ಸರಿ, ಈಗ ನಾವು ಬಹುತೇಕ ಸಂದರ್ಭದಲ್ಲಿ ಇದಕ್ಕೆ ರಾಸಾಯನಿಕಗಳನ್ನ ಬಳಸ್ತೀವಿ ಬೇರೆ ಪ್ರಮಾಣಕ್ಕೆ. ಈಗ ಎಕ್ಸ್ಪೋರ್ಟ್ ಮಾಡುವಾಗ ಅದನ್ನ ಹೆಂಗ್ ಕಂಡುಹಿಡಿತಾರೆ? ಅದು ಏನು ಸ್ಟ್ರಿಕ್ಟ್ ಇದೆಯಾ? ಓಕೆ. ಅದು ಬಹಳ ಈಗ ನಾವು ಯಾವ ದೇಶಕ್ಕೆ ನಾವು ರಫ್ತು ಮಾಡ್ತೀವಿ ಅನ್ನೋದ್ರ ಮೇಲೆ ಜಾಸ್ತಿ ಅದು ಡಿಪೆಂಡ್ ಆಗಿರುತ್ತೆ. ಹೆಚ್ಚಾಗಿ ನಾವು ಯುರೋಪಿಯನ್ ಮಾರ್ಕೆಟ್ಗೆ ನಾವು ರಫ್ತು ಮಾಡೋದಾತಂದ್ರೆ ಅಲ್ಲಿ ಕಂಪಲ್ಸರಿಯಾಗಿ ನಮ್ಗೆ ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಸೊ ಹೀಗಾಗಿ ರೈತರು ಕೂಡ ಈಗ ಅಪೇಡಾದಲ್ಲಿ ಗ್ಲೋಬಲ್ ಗ್ಯಾಪ್ ಹೇಳುದು ಅದೊಂದು, ಈಗ ನಮ್ದು ಹೆಂಗ ಅಪೇಡಾದವರು ಅಥವಾ ಅದೇನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್, ಗ್ಲೋಬಲ್ ಗ್ಯಾಪ್ ಏನದು? ಈಗ ಅದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಲ್ಲ, ಆರ್ಗ್ಯಾನಿಕ್ ಬೇರೆ, ಇದು ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟ್ ಬೇರೆ. ಗ್ಲೋಬಲ್ ಗ್ಯಾಪ್ ಅಲ್ಲಿ ಏನ್ ಮಾಡ್ತೀವಿ, ಏನ್ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅವನ್ನೆಲ್ಲ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಅಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ನೀವು ಸಿಂಥೆಟಿಕ್ ಕೆಮಿಕಲ್ಸ್ ಆಗ್ಲಿ ಅಥವಾ ಫರ್ಟಿಲೈಸರ್ಸ್ ಹಾಕ್ಲಿಕ್ಕೆ ಅವಕಾಶ ಇದೆ, ಕೆಮಿಕಲ್ಸ್ ಗಳನ್ನು ಹೊಡಿಲಿಕ್ಕೆ ಅವಕಾಶ ಇದೆ, ಎಲ್ಲ ಅವಕಾಶ ಇದೆ. ಆದ್ರೆ ಅದಕ್ಕೆ ಆದಂತ ಒಂದು ಕೆಲವೊಂದು ಮಾನದಂಡಗಳು, ಅಂದ್ರೆ ಈ ಇಂಥದೇ ಕೆಮಿಕಲ್ ನ ಹೊಡಿಬೇಕು. ಕೆಲವೊಂದು ಬ್ಯಾನಡ್ ಪೆಸ್ಟಿಸೈಡ್ಸ್ ಇರ್ತಾವೆ, ಕೆಲವೊಂದು ಬ್ಯಾನಡ್ ಫಂಗಿಸೈಡ್ಸ್ ಇರ್ಬೋದು, ಅವುಗಳನ್ನ ನಾವು ನಮ್ದು ಲೋಕಲ್ ಅಲ್ಲಿ ಎಲ್ಲದಕ್ಕೂ ಸ್ಪ್ರೇ ಮಾಡ್ತೀವಿ. ಬಟ್ ಅಲ್ಲಿ ಅವು ಮಾಡಂಗಿಲ್ಲ. ಎಕ್ಸ್ಪೋರ್ಟ್ ಅಲ್ಲಿ ಅವನ್ನ ಅದಕ್ಕೆ ಆದಂತ ಪ್ರಿಸ್ಕ್ರೈಬ್ಡ್ ರಿಜಿಸ್ಟರ್ಡ್. ಇನ್ನೊಂದು ಕೇಳ್ತೀನಿ, ಗ್ಲೋಬಲ್ ಗ್ಯಾಪ್ ಯುರೋಪ್ನವ್ರದ? ಅದು ಗ್ಲೋಬಲ್ ಗ್ಯಾಪ್ ಅನ್ನೋದು ಯುರೋಪ್ನವ್ರು ಅಂದ್ರೆ ಅದು ಯುರೋಪಿಯನ್ ಯೂನಿಯನ್ಗೆ ಅದು ಅವ್ರದೇ ಅನ್ನೋ ಅನ್ಕೋಣ, ಅವ್ರದೇ ಅದು ಹೆಚ್ಚು ಕಡಿಮೆ ಮಾನದಂಡಗಳನ್ನ. ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ, ಈ ರಾಸಾಯನಿಕಗಳು ಎಲ್ಲಿ ಬ್ಯಾನ್ ಆಗಿದ್ದು, ಎಲ್ಲಿ ಯುರೋಪಲ್ಲಿ ಬ್ಯಾಂಡ್, ಇಂಡಿಯಾದಲ್ಲಿ ಬ್ಯಾಂಡ್? ಯುರೋಪಲ್ಲಿ ಬ್ಯಾಂಡ್ ಆದಂತಾರೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅದಂದ್ರೆ ಅವರ ದೇಶದಲ್ಲಿ ಬ್ಯಾಂಡ್ ಆದಂತ ಕೆಮಿಕಲ್ಸ್ ಗಳು ಏನಿದಲ್ಲ ಅವ್ರನ್ನ ಯೂಸ್ ಮಾಡಂಗಿಲ್ಲ ಇಲ್ಲಿ.
ಈ ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಟ್ ಅಲ್ಲಿ ಅದೇ ಇರೋದು ಮಾನದಂಡ, ಅದೇ ಇರೋದು. ಸೊ ಅವ್ರ ಏನ್ ಹೇಳ್ತಾರೆ, ಇದಕ್ಕೇನು ಕೆಮಿಕಲ್ಸ್ ಅನ್ನು ರಿಜಿಸ್ಟರ್ಡ್ ಮಾಡಿದ್ದಾರೆ, ಸೊ ದಾಳಿಂಬೆಲಿ ಇಂತ ಒಂದು ಕೆಮಿಕಲ್ಸ್ ಗಳನ್ನ ಉಪಯೋಗಿಸಬಹುದು ಈ ಪ್ರಮಾಣದಲ್ಲಿ ಅಂತಂದ ಹೇಳಿ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ನ ಇಲ್ಲಿ ಕೂಡ ಇಲ್ಲಿ ರಿಜಿಸ್ಟರ್ಡ್ ಮಾಡಿದ್ದಾರೆ. ಬಟ್ ಅದು ಬಹಳ ಸಿಸ್ಟಮೆಟಿಕ್ ಇಲ್ಲ. ಈಗ ದ್ರಾಕ್ಷಿಲಿ ಬಹಳ ಸಿಸ್ಟಮೆಟಿಕ್ ಇದೆ. ದ್ರಾಕ್ಷಿಲಿ NRC ಮತ್ತು ಇದು ಕೂಡ್ಕೊಂಡು ಗೌರ್ಮೆಂಟ್ ಆಫ್ ಇದು ಕೂಡ್ಕೊಂಡು ಒಂದು CIB ರಿಜಿಸ್ಟರ್ಡ್ ಕೆಮಿಕಲ್ಸ್ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡಿ ಎವ್ರಿ ಇಯರ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅವನ್ನ. ಇದೇ ಪೆಸ್ಟಿಸೈಡ್, ಇದೇ ವೇಟಿಂಗ್ ಪೀರಿಯಡ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಅಷ್ಟು ಸಿಸ್ಟಮೆಟಿಕ್ ಆಗಿಲ್ಲ, ಬಟ್ ಆದ್ರೂ ಕೂಡ ಕೆಮಿಕಲ್ಸ್ ರಿಜಿಸ್ಟರ್ಡ್ ಮಾಡಿದ್ದೀವಿ. ಕೆಮಿಕಲ್ಸ್ ಇದಾವೆ, ಅವುಗಳನ್ನು ಮಾತ್ರ ಉಪಯೋಗಿಸ್ತಂಥದ್ದು. ಓಕೆ, ಸೊ ಅದೇ ಪ್ರಮಾಣ ಅದನ್ನೇ ಉಪಯೋಗಿಸ್ಬೇಕು. ಸೊ ಹೀಗಾಗಿ ಇಲ್ಲಿ ನಾವು ಬಹಳ ಜಾಗರೂಕತೆಯಿಂದ, ಯಾಕಂದ್ರೆ ಕೆಲವೊಂದು ಬ್ಯಾಂಡ್ ಇವನ್ ಟೆಸ್ಟ್ ಮಾಡ್ತಾರೆ. ಇವನ್ನ ನಾವು ಯಾಕಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಕೂಡ ನಾವು ಇದ್ರದ್ದು ಒಂದು ಕಂಟೈನರ್ ಕಳಿಸ್ಬೇಕಾದ್ರೆ ಅದ್ರ ಜೊತೆಗೆ ಟೆಸ್ಟಿಂಗ್ ರಿಪೋರ್ಟ್ ನ ಕಳಿಸ್ಬೇಕಾಗುತ್ತೆ. ಟೆಸ್ಟ್ ಅದು ಏನ್ ಕಂಟೈನರ್ ಯಾವ ಪೆಸ್ಟಿಸೈಡ್ಸ್ ನೀವು ಸ್ಕ್ರೀನ್ ಮಾಡಿದ್ವಿ, ಲ್ಯಾಬೋರೇಟರಿ ಏನಾಗಿದೆ ಅದ್ರ ರಿಪೋರ್ಟ್ ನ ಕಳಿಸ್ಬೇಕು. ಸೆಕೆಂಡ್ ಅಲ್ಲಿ ಹೋದ್ಮೇಲೆ ಕೂಡ ಅವ್ರು ಮತ್ತೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡ್ತಾರೆ. ಇದೇ ಕಂಟೈನರ್ ಇಲ್ಲ, ಯಾವ್ದೋ ಒಟ್ಟು ಒಂದು ಬಾಕ್ಸ್ ತೆಗೆದ್ಬಿಟ್ಟು ಅವ್ರು ಟೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಟ್ರೇಸಬಿಲಿಟಿ ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಹಿಂಗಾಗಿ ಕ್ರಾಸ್ ಚೆಕ್ ಮಾಡಿ ಯಾವ್ದು ರೈತರದ್ದು ಬಂದಿದೆ, ಎಲ್ಲಿಂದ ಬಂದಿದೆ, ಯಾರು ಸಪ್ಲೈಯರ್ ಅಂತ ಹೇಳ್ಬಿಟ್ಟು ಟ್ರೇಸ್ ಔಟ್ ಮಾಡಿ ಅವರು ಫೈನ್ ಕೂಡ ಕಟ್ಟುವಂತ ಸಂದರ್ಭ ಇರುತ್ತೆ. ಅದಕ್ಕೆ ಫೈನ್ ಕೂಡ ಕಟ್ಟಬೇಕಾಗತ್ತೆ. ಅಂತ ಸಂದರ್ಭ ಅಂದ್ರೆ ಕೆಲವೊಮ್ಮೆ ಒಂದೊಂದು ಕಂಟೈನರ್ಗೆ ಹೆಚ್ಚು ಕಡಿಮೆ ಒಂದು $2,500-3,000 ಅವರು ಪೆನಾಲ್ಟಿ ಅಂತ ಹೇಳಿ ಉಪಯೋಗ. ಅಂದ್ರೆ ಒಂದು ಲಿಮಿಟ್ ಅಲ್ಲಿ ಇದ್ರೆ ಪೆನಾಲ್ಟಿ, ಲಿಮಿಟ್ ಅಂದ್ರೆ ಇನ್ನೂ ಹೆಚ್ಚಿಗೆ ಇದ್ರೆ ರಿಜೆಕ್ಟ್. ಅಂದ್ರೆ ಹೆಚ್ಚು ಕಡಿಮೆ MRL ಲೆವೆಲ್ 0 ಇರ್ಬೇಕು ಎಲ್ಲಾ ಕೆಮಿಕಲ್ಸ್. ಎಲ್ಲಾ ಕೆಮಿಕಲ್ಸ್ ಗಳು 0 MRL ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ನಿಮಗೆ ಅದು ಲಿಮಿಟ್ ಅಂತಂದು ಏನು ಇಲ್ಲ ಅಲ್ಲಿ, ಲಿಮಿಟ್ ಅಂತ ಅನ್ನೋದು ಇಲ್ಲ, ಅದು 0 MRL. ಇಷ್ಟು PPM ಇರಬಹುದು, ಅದಕ್ಕೆ ಪರ್ಮಿಷನ್ 1 PPM ಇದ್ರು ಇಟ್ ಇಸ್ ಡೇಂಜರಸ್ ಅಂತ. ಜೀರೋನೇ ಇರ್ಬೇಕು, 0 ಇರ್ಬೇಕು. ಆ ತರ ಇರ್ಬೇಕಂತಂದ್ರೆ ನಾವು ಯಾವ ಪೆಸ್ಟಿಸೈಡ್ ಅಥವಾ ಯಾವ ಕೆಮಿಕಲ್ಸ್ ಹೊಡಿತೀವಿ ಅದರ MRL ಅಂದ್ರೆ ಅದ್ರದ್ದು ಇದಿರುತ್ತೆ. MRL ಅಲ್ಲ, ಅದ್ರದ್ದು ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಈಗ ಯಾವ್ದೋ ಒಂದು ಮ್ಯಾಂಗೋ ಜಬ್ ಕೆಮಿಕಲ್ಸ್ ಗಳನ್ನ ನಾವು ಸ್ಪ್ರೇ ಮಾಡ್ತೀವಿ ಅಂದ್ರೆ ಅದ್ರದ್ದು ವೇಟಿಂಗ್ ಪೀರಿಯಡ್ ಈ ಹಣ್ಣಿನ ಮೇಲೆ 60 ದಿವಸ ಅಂತ ಇರುತ್ತೆ. ಅಂದ್ರೆ ಅದು ಉಳಿಕೆ ಪ್ರಮಾಣ ಅದರಲ್ಲಿ 60 ದಿವಸಗಳು ಇರುತ್ತೆ. ಆಮೇಲೆ ಅದು ಹೋಗಿರುತ್ತೆ 60 ದಿನಗಳವರೆಗೆ. ಅಂದ್ರೆ ನಾವು ಯಾವಾಗ ಕೊಯ್ಲು ಮಾಡ್ತೀವಿ, ಆ ಕೊಯ್ಲು ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು 60 ದಿನದ ಪೂರ್ವದಲ್ಲಿ ಅದರ ಉಪಯೋಗ ಆಗಿರ್ಬೇಕು. ಅಂದ್ರೆ ನೀವು ಆಗ ನಿಮ್ ಕೊಯ್ಲು ಮಾಡೋ ಹಂತದಲ್ಲಿ ಅದು 0 ಆಗಿರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಪೆಸ್ಟಿಸೈಡ್ ಗಳನ್ನ ಉಪಯೋಗಿಸ್ಬೇಕು. ಇಷ್ಟೆಲ್ಲ ರಾಸಾಯನಿಕವನ್ನ ಬಳಕೆ ಮಾಡಿದರೂ ಕೂಡ ಆ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆಗಿ ಬಂದಾಗ 0 ಇದೆ ಅಂತ ಆದ್ರೆ ಆರೋಗ್ಯಕ್ಕೆ ಏನ್ ಸಮಸ್ಯೆ ಇಲ್ಲ ಅಂತ. ಏನಕ್ಕೆ ಅದರ ಅವಧಿ ಮುಗಿದ್ಮೇಲೆ ಅದು ಹೋಗಿರುತ್ತೆ, ಅದು ತನ್ನ ರೆಸಿಡ್ಯೂ 0 ಆಗುತ್ತೆ, ರೆಸಿಡ್ಯೂ ಕಡಿಮೆ ಆಗುತ್ತೆ, ಅದು 0 ಆಗಿರುತ್ತೆ, ಅದ್ರ ಉಳಿಕೆ ಪ್ರಮಾಣ ಇಲ್ಲ. ಹೀಗಾಗಿ ಸೇಫ್ ಅಂತ ಹೇಳ್ಬೋದು. ಹೀಗಾಗಿ ಯಾವಾಗ್ಲೂ ಏನ್ ಮಾಡಬೇಕು ನಾವು, ಅಟ್ಲೀಸ್ಟ್ ಇನ್ನೊಂದು ತಿಂಗಳ ಇದೆಯಪ್ಪ ಅಂದಾಗ ಸಾಧ್ಯ ಆದಷ್ಟು ಕೆಲವೊಂದು ಅಥವಾ ನಾ ಇನ್ನೊಂದು ಹೇಳ್ತೀನಿ, ಇದನ್ನ ಸರಿಯಾಗಿ NRC ಅಂತವ್ರ ಹತ್ರ ಯಾರಾದ್ರೂ ಗೈಡ್ಲೈನ್ಸ್ ತಗೊಂಡು ಅದನ್ನು ಫಾಲೋ ಮಾಡ್ಬೇಕು. ಕೆಲವು ಬೇರೆ ಬೇರೆ ಕೆಮಿಕಲ್ ಅನಿವಾರ್ಯತೆ ಇರುತ್ತೆ. ಕೆಲವು ಈ ಹುಳ ಬರುತ್ತೆ, ಈ ರೋಗ ಬರುತ್ತೆ, ಹೊಡಿಲೇಬೇಕಾಗ್ತಿಲ್ಲ, ಬೆಳೆ ಉಳಿಯೋದಿಲ್ಲ, ಹೊಡೀರಿ. ಆದ್ರೆ ಅದೇ ನಿರ್ದಿಷ್ಟವಾದ ರಾಸಾಯನಿಕವನ್ನು ಅದೇ ಪ್ರಮಾಣದಲ್ಲಿ ಅದೇ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕು. ಎಲ್ಲ ಆರ್ಗ್ಯಾನಿಕ್ ಮಾಡ್ತೀನಿ ನಾವೆಲ್ಲ ಆಗೋಗೋದ್ ಕೆಲಸ. ಕಥೆನೇ ಬೇರೆ, ಹಕ್ಕಿಕತೆ ಬೇರೆ ಇದೆ. ಸೊ ಹಾಗಾಗಿ ನೀವು ಹೇಳೋದೇನ್ ಕೇಳಿದ್ರೆ ಇದನ್ನು ಫಾಲೋ ಮಾಡಿದ್ರೆ ಮಾಡಕ್ ಸಾಧ್ಯ ಇದೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನೋವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಹೌದೌದು, ಅವ್ರು ಸ್ಯಾಂಪಲ್ ಅವರೇ ತೆಗಿತಾರೆ. ಹೌದೌದು, ತೆಗೆದು ನೋಡಿ ಒಂದು ಇದೆಯಾ ನೋಡಿ ಮಾಡ್ತಾರೆ, ಇಲ್ಲ ತಗೊಳ್ಳೋದೇ ಇಲ್ಲ, ತಗೊಳಲ್ಲ. ರ್ಯಾಂಡಮ್ ಆಗಿ ಚೆಕ್ ಮಾಡಿ ಅದನ್ನ ಮಾನಿಟರ್ ತಾವು ತಗೊಂಡು ಆ ತೋಟನೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡಿದ ಮೇಲೆ ಕೂಡ ಅದು 0 ಆಗಿದೆ ಅಂತಂದು ಹೇಳಿ ಎಲ್ಲ ಓಕೆಪಾ ಸೇಫ್ ಇದೆ ಅಂತ ಅಂದ ನಂತರ ಆ ತೋಟಗಳಿಂದ ಆಮೇಲೆ ಅವರಿಗೆ ಸ್ಯಾಂಪಲ್ ಕಳಿಸಿ ಇದೆಲ್ಲ ಟೆಸ್ಟಿಗೆ ಒಂದು 15 ದಿನ ಬೇಕಾಗುತ್ತಾ? ಟೆಸ್ಟ್ ಭಾಳ ದಿನ ತಗೊಳ್ಳಲ್ಲ. ನೀವು ಟೆಸ್ಟ್ ಆಡ್ಲಿ ಒಂದು 2-3 days ಅಲ್ಲಿ ಅದು ಟೆಸ್ಟ್ ಬಂದ್ಬಿಡುತ್ತೆ. ಈಗೆಲ್ಲ ಹೈಟೆಕ್ ಇದಾವೆ. ಸೊ ಏನ್ ಕೇಳಿದ್ರೆ ಯಾಕೆಂದ್ರೆ ನೀವು ಆಮೇಲೆ ಸ್ಯಾಂಪಲ್ ತೆಗೆದ ಮೇಲೆ ಯಾವ್ದೋ ಒಂದು ಇದನ್ನ ಬಾರಿಸಿದ್ರೆ ಅದು ಅದಕ್ಕೆ ಸ್ವಲ್ಪ ಇಲ್ಲಿ ಏನು ಅಂದ್ರೆ ರೈತರು ಮತ್ತು ಏನು ಕೊಳ್ಳಿರೋದಲ್ಲ ಅವ್ರ ನಡುವೆ ಒಂದು ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಬಟ್ ಅದನ್ನ ಫಾಲೋ ಮಾಡ್ತಾರೆ. ಮೋಸ ಮಾಡಿದ್ರೆ ಅಂತ ರೈತರುಗಳನ್ನ ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ, ಒಂದ್ಸಲ ಮಾಡಬಹುದು ಅವನು, ನೆಕ್ಸ್ಟ್ ಟೈಮ್ ಅಲ್ಲಿ ಯಾವ ಎಕ್ಸ್ಪೋರ್ಟರ್ ಕೂಡ ಮುಟ್ಟಲ್ಲ, ಸ್ಕ್ರೀನ್ ಮಾಡಿ. ಆ ಕಾರಣಕ್ಕೆ ಈ ಎಕ್ಸ್ಪೋರ್ಟ್ ಕಳಿಸುವಂತವ್ರು ದುಡ್ಡು ಆಗ್ತದೆ ಹೇಳೋ ಕಾರಣಕ್ಕೆ ಇದೆಲ್ಲ ಜವಾಬ್ದಾರಿ ತಗೋತಾರೆ. ಇದು ನಾವು ಬೇರೆ ಸ್ಥಳೀಯ ಮಾರ್ಕೆಟ್ ಅಲ್ಲಿ ಮಾಡ್ದಂಗಲ್ಲ, ಇಲ್ಲಿ ಪಕ್ಕಾ ಕೋಆರ್ಡಿನೇಷನ್ ಇದೆ, ಪಕ್ಕಾ ಇದನ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕೇಳಿದ್ರೆ ರೆಸಿಡ್ಯೂ ಅಂದ್ರೆ ಉಳಿಕೆ ಅಂಶದ ಪರೀಕ್ಷೆ ಕಂಪಲ್ಸರಿ, ಮತ್ತೆ ಅದ್ರಲ್ಲಿ ಸರಿಯಾಗಿ ಬರಬೇಕಾಗಿದ್ದು ಬರ್ಲೇಬೇಕು. ಅಲ್ಲಿ ನೋ ಕಾಂಪ್ರಮೈಸ್. ಪೆಸ್ಟಿಸೈಡ್ ಗಳನ್ನು ಕೂಡ ಸ್ಕ್ರೀನ್ ಮಾಡ್ತಾರೆ ಅಲ್ಲಿ ಎಲ್ಲಾ ತರದ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಶಿಲೀಂಧ್ರನಾಶಕ ಇದರಲ್ಲಿ ಪ್ರಾಬ್ಲಮ್ಯಾಟಿಕ್ ಅಥವಾ ಕೀಟನಾಶಕ? ಮೇಜರ್ ಕೀಟನಾಶಕ ತೊಂದರೆ, ಬಟ್ ಎರಡು ತೊಂದರೆನೆ ಶಿಲೀಂಧ್ರಕ್ಕಿಂತ. ಬಟ್ ಕೀಟನಾಶಕ ಬಹಳ ತೊಂದರೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಅದು ಏನಾಗುತ್ತೆ ಎಫೆಕ್ಟ್ ಆಗೋದ್ರಿಂದ. ಬಟ್ ಇವತ್ತಿನ ದಿನದಲ್ಲಿ ಶಿಲೀಂಧ್ರನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ತರದ ಗ್ರೋತ್ ರೆಗ್ಯುಲೇಟರ್ ಇದ್ರು ಕೂಡ ಅದಕ್ಕೂ ಕೂಡ ಮಾನದಂಡಗಳಿದಾವೆ. ಗ್ರೋತ್ ರೆಗ್ಯುಲೇಟರ್ ಕೂಡ ಓನ್ಲಿ ಪರ್ಮಿಟೆಡ್ ಗ್ರೋತ್ ರೆಗ್ಯುಲೇಟರ್ ನ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಒಂದು 2019 ನನಗೆ ಮಟ್ಟಿಗೆ ಇಂಡಿಯಾದಿಂದ ದ್ರಾಕ್ಷಿ, ಅದರಲ್ಲಿ ಲಿಯೋಸಿನ್ ಅಂತ ಹೇಳಿ ಒಂದು ಗ್ರೋತ್ ರೆಗ್ಯುಲೇಟರ್ ಯೂಸ್ ಮಾಡ್ತಾರೆ. ಈ ಲಿಯೋಸಿನ್ ಸಿಂಪಡಣೆ ಆಗಿದೆ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು 500 ಕಂಟೈನರ್ಸ್ ರಿಜೆಕ್ಟ್ ಆಗಿತ್ತು ಇಂಡಿಯಾದಿಂದ. ಅವತ್ತಿಂದ ಇದುವರೆಗೂ ಅದು ತೊಂದರೆ. ಈಗೀಗ ಪಿಕಪ್ ಆಗಿದೆ ಮತ್ತೆ ದ್ರಾಕ್ಷಿ ಎಕ್ಸ್ಪೋರ್ಟ್. ಸೊ ಆ ಹಿನ್ನೆಲೆಯಲ್ಲಿ ಗ್ರೋತ್ ರೆಗ್ಯುಲೇಟರ್ ಉಪಯೋಗಿಸ್ತಕ್ಕ ಗ್ರೋತ್ ರೆಗ್ಯುಲೇಟರ್ ಕೂಡ ಅವಕ್ಕೆ ಲಿಮಿಟ್ ಇದೆ. ಅವು ಕೂಡ ಸಿಂಥೆಟಿಕ್ ಕೂಡ ಕೆಲವೊಂದು ಕೆಮಿಕಲ್ಸ್ ಆಗಿರೋದ್ರಿಂದ ಅವು ಕೂಡ ತೊಂದರೆ ಮಾಡುತ್ತೆ. ಸೊ ಅದನ್ನು ಕೂಡ ನೋಡ್ತಾರೆ. ಅದು ಕೂಡ ಲಿಸ್ಟ್ ಅಲ್ಲಿ CIB ರಿಜಿಸ್ಟರ್ಡ್ ಲಿಸ್ಟ್ ಅಲ್ಲಿ ಅದು ಕೂಡ ಇರುತ್ತೆ, ಇಂಥ ಗ್ರೋತ್ ರೆಗ್ಯುಲೇಟರ್ ಪರ್ಮಿಸಿಬಲ್ ಅಂತ ಹೇಳಿ. ಅದಕ್ಕಿಂತ ಹೊರತಾಗಿ ಬೇರೆ ಯಾವ್ದಾದ್ರು ಗ್ರೋತ್ ರೆಗ್ಯುಲೇಟರ್ ಡಿಟೆಕ್ಟ್ ಆದ್ರೂ ಕೂಡ ಅಕ್ಸೆಪ್ಟ್ ಆಗಲ್ಲ, ಆ ತರದಂತ ಸಾಧ್ಯತೆಗಳು. ಈಗ ಇದೆಲ್ಲದನ್ನು ಮೀರಿ ದಾಳಿಂಬೆ ಯಾವ ಪ್ರಮಾಣಕ್ಕೆ
ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಿಜವಾಗೂ ದೊಡ್ಡ ಪ್ರಮಾಣಕ್ಕೆ ಆಗ್ತಾ ಇದೆಯಾ? ಇಲ್ಲ ಭಾರತದಲ್ಲಿ ಇವತ್ತು ಹೆಚ್ಚು ಕಡಿಮೆ ನೀವು 2.62 ಲ್ಯಾಕ್ ಹೆಕ್ಟೇರಲ್ಲಿ ನಾವು ಬೆಳಿತಾ ಇದೀವಿ ಭಾರತದಲ್ಲಿ. 2.5 ಲಕ್ಷ ಹೆಕ್ಟೇರ್. 2.5 ಲಕ್ಷ ಹೆಕ್ಟೇರ್ ಅಲ್ಲಿ ಹೆಚ್ಚು ಕಡಿಮೆ ನಮ್ದು 30 ಲಕ್ಷ ಟನ್ ನಮ್ದು ಮೆಟ್ರಿಕ್ ಟನ್ ಇವತ್ತು ಉತ್ಪಾದನೆ ಇದೆ. ಪ್ರಾಬ್ಲಿ ನಾವು ವಿ ಆರ್ ದ ಮೇಜರ್ ಅನ್ಸುತ್ತೆ ಇಂಡಿಯಾ ವರ್ಲ್ಡ್ ಅಲ್ಲಿ. 48% ಶೇರ್ ಇದೆ ನಮ್ದು ಇವತ್ತು ಎಕ್ಸ್ಪೋರ್ಟ್ ಇದರಲ್ಲಿ, ಏನೋ ಲೋಕಲ್ ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ ನಂಬರ್ 1 ಅದೀವಿ ನಾವು. ಆದ್ರೆ ನಮ್ ದೇಶದಿಂದ ಆಗ್ತಕ್ಕಂತ ಎಕ್ಸ್ಪೋರ್ಟ್ ಹಾರ್ಡ್ಲಿ 2.37% ಏನೋ ನನಗೆ ರೀಸೆಂಟ್ ಅಷ್ಟೇ 2.37% ಅಷ್ಟೇ ನಾವು ವರ್ಲ್ಡ್ ಅಲ್ಲಿ ನಮ್ ಕಾಂಟ್ರಿಬ್ಯೂಷನ್. ಮೇಜರ್ ಕಾಂಟ್ರಿಬ್ಯೂಷನ್ ಚೈನಾ ಆಗಿನ ಎಲ್ಲ ಅವ್ರೆ ಮೇಜರ್ ಕಾಂಟ್ರಿಬ್ಯೂಷನ್ ಅವರು. ಚೈನಾ ಇರ್ಬೋದು, ಹೌದು ಚೈನಾದವ್ರು ಇದಾರೆ ಕಾಂಟ್ರಿಬ್ಯೂಷನ್. ಸ್ಪೇನ್ ಇದೆ, ಕ್ಯಾಲಿಫೋರ್ನಿಯಾ ಇದೆ, ಇಸ್ರೇಲ್ ಇದಾವು, ಈಜಿಪ್ಟ್ ಇದೆ, ಪಾಕಿಸ್ತಾನ್ ಇದೆ ಇವನ್. ಬಟ್ ಶೇರ್ ಅಲ್ಲಿ ನಾವು ಬಹಳ ಕಡಿಮೆ ಶೇರ್ ಅಲ್ಲಿ. ಪಾಕಿಸ್ತಾನ ದಾಳಿಂಬೆನೇ ಎಕ್ಸ್ಪೋರ್ಟ್ ದಾಳಿಂಬೆ ಮಾಡ್ತಾರೆ, ಅವರು ಮಾಡ್ತಾರೆ. ಬಟ್ ಅವ್ರ ಪೊಸಿಷನ್ ಮಾಡ್ತಾರೆ. ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ದಾಳಿಂಬೆ ಬೆಳಿತಾರೆ ಪಾಕಿಸ್ತಾನದಲ್ಲಿ ಕೂಡ. ಬಾಂಗ್ಲಾದೇಶ್ ಕೂಡ ಅಂದ್ರೆ ಬಹುಶಃ ಕಾರಣ ಹೀಗಿರ್ಬೋದು, ನಮ್ಮಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೇ ಬೇಕಾದಷ್ಟಿದೆ. ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದಲ್ಲ, ಈಗ ಆಕ್ಚುಲಿ ನಾವು ಸಿನಾರಿಯೋ ಚೇಂಜ್ ಆಗಿದೆ. 2002, 2003, 2004, 2005 ಆ ಟೈಮಲ್ಲಿ ಇಂಡಿಯಾದಲ್ಲಿ ಅವ್ರಿಗೆ ರೈತರಿಗೆ ನಾವು ಆಗ 110 rupees ವರೆಗೂ ಹೋಗ್ತಾ ಇತ್ತು ರೈತರಿಗೆ ಕೊಡ್ತಾ ಇರೋದು. ಆಗ 100-110 ಅಂದ್ರೆ ಅವ್ರಿಗೆ ದೊಡ್ಡ ಒಳ್ಳೆ ಇದು ಅಂತಂದು ಅನ್ಕೊಂತಿದ್ರು ಎಕ್ಸ್ಪೋರ್ಟ್ ಅಲ್ಲಿ ಇದು. ಬಟ್ ಇವತ್ತು ಲೋಕಲ್ ಮಾರ್ಕೆಟ್ ಅಲ್ಲಿ ರೈತರು ಇವತ್ತು ಲೋಕಲ್ ಕಸ್ಟಮರ್ ಬಂದ್ಬಿಟ್ಟು ನಿಮಗೆ 100 ರೂಪಾಯಿ ಮೇಲೆ ಕೊಡ್ತಾ ಇದಾರೆ. 100, 120, 130 ವರೆಗೂ ಹೋಗ್ತಾ ಇದೆ. ಕಂಪ್ಲೀಟ್ ಜೀರೋ ಕಟಿಂಗ್ ಅಂತ ಹೇಳಿ ಮಾಡ್ತಾರೆ. ಆ ಲೆವೆಲ್ ಹೋಗಿದೆ. ಈಗ ಸಿಗ್ತಾ ಇದೆ, ಲೋಕಲ್ ಅಲ್ಲಿ ಹೋದ್ರು ಕೂಡ ಇವತ್ತು ಸಿಗ್ತಾ ಇದೆ. ಇಲ್ಲಿ ಆ ಮಟ್ಟದ ಡಿಮಾಂಡ್ 140 ಕೋಟಿ ಬಾಯಿಗಳಿದೆ. ಹಾಗಾಗಿ ಯಾವ್ದು ಬೆಳೆಸಿರೋ ಅಲ್ಲೆಲ್ಲ, ಯಾಕೆಂದ್ರೆ ನೀವು ಹೋಗುತ್ತೆ ಎಲ್ಲ ಇಡೀ ಜಗತ್ತ ಭಾಗ ಎಲ್ಲಾ ಭಾಗದವರು, ಆಫ್ರಿಕಾದವರಿಂದ ಹಿಡಿದು ಎಲ್ಲರೂ ಯುರೋಪಿಗೆ ಹೋಗ್ಬಿದ್ರೆ ಅಲ್ಲಿ ಇದ್ದವರು 3 ಮತ್ತೊಂದು ಜನ ಎಷ್ಟು ಅಂತ ತಿಂತಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಯುರೋಪ್ 3-4 ದೇಶಗಳಾಗ್ತವೆ. ಹಾಗಾಗಿ ನಾವು ಬೆಳೆಯಲ್ಲಿ ನಂಬರ್ 1 ಇದೀವಿ, ಆದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಕೊನೆ ಬದಿಯಿಂದ 1ನೇ ನಂಬರ್ ಇದೆ. ಸೊ ಹಾಗಾಗಿ ಎಕ್ಸ್ಪೋರ್ಟ್ಸ್ ಅಂತ ಮೇಜರ್ ಇಲ್ಲ. ಆದ್ರೆ ಅವಕಾಶಗಳು ಬಹಳ ಇದೆ. ಯಾಕಪ್ಪ ಅಂತಂದ್ರೆ ನಮ್ ದೇಶಕ್ಕೆ ಅವಕಾಶ ಇದೆ. ಈಗ ಹೆಚ್ಚು ನೀವು ಕ್ಯಾಲಿಫೋರ್ನಿಯಾ ಏನು ಟ್ರಾಪಿಕಲ್ ಇವೇನು ಟೆಂಪರೇಟ್ ಕ್ಲೈಮೇಟ್ ಇಲ್ಲಿ ಬೆಳಿತಕ್ಕಂತ ಏನ್ ಇದಾರೆ, ಸ್ಪೇನ್, ಕ್ಯಾಲಿಫೋರ್ನಿಯಾ, ಅಲ್ಲಿ ಏನಾಗಿದೆ ಸ್ವಲ್ಪ ಈ ವಿಂಡೋ, ಈ ಫಾರ್ ಎಕ್ಸಾಂಪಲ್ ಬಹಳ ಲಿಮಿಟೆಡ್ ಇದೆ. ನಮ್ಮಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅವ್ರಿಗೆ ಯಾರಿಗೂ ಸಪ್ಲೈ ಮಾಡಕ್ಕಲ್ಲ. ಇವೇನು ಏಷ್ಯನ್ ಕಂಟ್ರೀಸ್ ಅಲ್ಲ ಅವ್ರಿಗೆ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಭಾರತ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಇವ್ರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ. ಹೀಗಾಗಿ ನಮಗೆ ಸಿಗ್ತಕ್ಕಂಥ ವಿಂಡೋ ಬೇರೆಯವ್ರಿಗಿಲ್ಲ. ಅದಕ್ಕೆ ಅದ್ರಲ್ಲಿ ಹ್ಯೂಜ್ ಪೊಟೆನ್ಶಿಯಲ್ ಇದೆ ನಮಗೆ. ಯಾಕಂದ್ರೆ ಈ ಟೈಮಲ್ಲಿ ಕೇಳೋದವ್ರು ಮತ್ತೆ ನಿಮ್ಗೆ ಡೇಟ್ ಜೂನ್ ನಂತರ ನಿಮ್ ಮತ್ತೆ ಇಂಡಿಯಾದ ಕೇಳಕ್ ಹೋಗಲ್ಲ ಅವ್ರು. ಅಲ್ಲಿ ಮತ್ತೆ ಇವ್ರು ಸ್ಟಾರ್ಟ್ ಆಗ್ಬಿಡುತ್ತೆ ಟೆಂಪರೇಚರ್ ಎಲ್ಲ. ಕ್ಯಾಲಿಫೋರ್ನಿಯಾ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅವ್ರಿಗೆ ಯುರೋಪ್ ಮಾರ್ಕೆಟ್ಗೆ. ಹೀಗಾಗಿ ನಮ್ಮ ಇಂಡಿಯಾಕ್ಕೆ ಒಂದು ಅವಕಾಶ ಇದೆ ಇದು. ಸೊ ಹಾಗಾದ್ರೆ ನಮ್ದು ಎಕ್ಸ್ಪೋರ್ಟ್ಸ್ ಇದು ನಾವು ಸುಮ್ಮನೆ ಹೇಳಿದಷ್ಟು ಪ್ರಮಾಣಕ್ಕಿಲ್ಲ. ಇನ್ನು ಅಂದ್ರೆ ಅದು ಯುರೋಪ್ ಅಂತ ಮಾರ್ಕೆಟ್ಗೆ, ಆಮೇಲೆ ಇಲ್ಲೇ ಲೋಕಲ್ ಸಿಕ್ಕಾಪಟ್ಟೆ ಹೋಗುತ್ತೆ. ಬಾಂಗ್ಲಾದೇಶ್ ಹೋಗುತ್ತೆ, ಯುರೋಪ್ ಹೋಗುತ್ತೆ, ಸೌದಿ ಅರೇಬಿಯಾ ಇಲ್ಲಿ ಗಲ್ಫ್ ಕಂಟ್ರೀಸ್ ಏನಿದಾವಲ್ಲ, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಇಲ್ಲಿ ಲೋಕಲ್ ಜಾಸ್ತಿ ಹೋಗುತ್ತೆ. ಬಟ್ ಇಲ್ಲಿ ಲೋಕಲ್ ಅಂದ್ರೆ ನಮ್ಗೆ ಅದು ಒಂಥರ ನಮ್ಗೆ ಲೋಕಲ್ಗಿಂತ ಏನೋ ಒಂದು 5-10% ಅಷ್ಟೇ ಜಾಸ್ತಿ ಸಿಗ್ಬೋದು. ಅದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾನದಂಡಗಳಿಲ್ಲ, ಅವು ಕೆಮಿಕಲ್ಸ್ ರಿಲೇಟೆಡ್ ಏನ್ ಮಾನದಂಡಗಳಿದಾವಲ್ಲ, ಈ ಗಲ್ಫ್ ಕಂಟ್ರಿಲಿ ಅಂತ ಮಾನದಂಡಗಳಿಲ್ಲ, ಸ್ಟ್ರಿಕ್ಟ್ ಇಲ್ಲ. ನಡೀತೆ ನೀವು ನಮ್ಮ ದೇಶದಲ್ಲಿ ಹೆಂಗೆ ನೀವು ಸ್ವಲ್ಪ ನಡೀತೆ ಆ ತರವಾಗಿ ಆ ದೇಶಗಳು ಎಕ್ಸ್ಪೋರ್ಟ್ ರಿಜೆಕ್ಟ್ ಆಯ್ತು ಅಂದ್ರೆ ಸೀದಾ ಗಾಡಿ ಆ ಕಡೆ ಮುಂಬೈಗೆ ಹೋಗೋದು, KR ಮಾರ್ಕೆಟ್ಗೆ ಬಿಟ್ರೆ ಆಯ್ತು ಅಷ್ಟೇ. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಯಾರು ಬೇಕಾದ್ರೂ ಮಾರ್ಬೋದು, ತಿನ್ಬೋದು. ನಮ್ಮಲ್ಲಿ ರೂಲ್ಸ್ ಗಳಿದಾವೆ, ಬಟ್ ಅವು ಫಾಲೋ ಆಗಲ್ಲ ಅಷ್ಟೇ. ನಮ್ಮಲ್ಲಿ ಕೂಡ ಫುಡ್ ಇದೆ, ಎಲ್ಲ ಇದೆ, ಅದು ಆಗೋದಿಲ್ಲ ಬಿಡಿ. ಈ ಡೆಮೋಕ್ರಸಿನಲ್ಲಿ ಇನ್ನೊಂದು 50 ವರ್ಷ ಬೇಕಾಗ್ಬೋದು ಸರಿ ಹೋಗೋದಕ್ಕೆ. ಯಾಕಂದ್ರೆ ಅಲ್ಲಿ ಯುರೋಪ್ ಅಲ್ಲಿ ನಾನು ಕೇಳ್ಪಟ್ಟಂಗೆ ಪ್ರತಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಆ ಫುಡ್ ಇನ್ಸ್ಪೆಕ್ಟರ್ಸ್ ಬಂದು ಚೆಕ್ ಮಾಡ್ತಾರೆ ರ್ಯಾಂಡಮ್ ಆಗಿ. ಇದು ಅದು ಲೋಕಲ್ ಇರ್ಬೋದು ಅಥವಾ ಇವನ್ ಅಲ್ಲಿ ಮಾಲ್ಸ್ ಇರ್ಬೋದು ಅಥವಾ ಎಲ್ಲೇ ಇರ್ಲಿ, ರ್ಯಾಂಡಮ್ ಆಗಿ ಟೆಸ್ಟಿಂಗ್ ನಡೀತಾ ಇರ್ತಂತೆ ಅವ್ರದ್ದು.
ಅಲ್ಲಿ ಸಿಕ್ಕೊಂಡ್ರೆ ಅವನಿಗೆ ಅಲ್ಲಿ ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ನಮ್ದು ಬಾರ್ ಕೋಡ್ ಎಲ್ಲ ಇರುತ್ತೆ. ಇಲ್ಲಿಂದ ಇಂಡಿಯಾದ ಟ್ರೇಸಬಿಲಿಟಿ ಕೋಡ್ ಅಂತಂದು ಏನು ಫಾಲೋ ಮಾಡ್ಲೇಬೇಕು ಅದನ್ನ. ರೈಟ್ ಫ್ರಾಮ್ ನಾವ್ ಏನ್ ಹಾರ್ವೆಸ್ಟ್ ಮಾಡ್ತೀವಲ್ಲ ಆ ರೈತರಿಂದ ಹಿಡ್ಕೊಂಡು ಆ ರೈತನಿಗೆ ನಾವು ಒಂದು ಕೋಡ್ ಕೊಟ್ಟಿರ್ತೀವಿ. ಅದ್ ಕ್ರೇಟ್ಗೆ ಕೂಡ ಒಂದು ಕೋಡ್ ಆಗಿರ್ತದೆ. ಆ ಕ್ರೇಟ್ ಇಂದ ಎಲ್ಲಿ ಬಾಕ್ಸ್ ಹೋಗುತ್ತೆ, ಆ ಬಾಕ್ಸ್ ಇಂದ ಯಾವ ಕಂಟೈನರ್ ಹೋಗುತ್ತೆ, ಯಾವ ಕಂಟೈನರ್ ಇಂದ ಎಲ್ಲಿ ಹೋಗುತ್ತೆ, ಅದು ಕಂಪ್ಲೀಟ್ ಟ್ರೇಸಬಿಲಿಟಿ ಸಿಗುತ್ತೆ ಅವ್ರಿಗೆ. ಸೊ ಅದನ್ನ ಇಮಿಡಿಯೇಟ್ ಕ್ಯಾಚ್ ಮಾಡ್ಬೋದು. ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಅಂತ ಎಕ್ಸ್ಪೋರ್ಟ್ ಅಲ್ಲಿ. ಯಾವ ರೈತರಿಂದ ಬಂದಿದೆ ನಮ್ಮ ಮಾಲು, ಇಂಥ ರೈತರು, ಇಂಥ ಇದು ಹಿಡೀರಿ ಅಷ್ಟೇ. ಇದು ಸಣ್ಣ, ಇದು ದೊಡ್ಡ ಜಂಜಾಟ. ಇದು ಎಕ್ಸ್ಪೋರ್ಟ್ ಸ್ವಲ್ಪ ಗುಂಜು ಜಾಸ್ತಿನೇ ಎಕ್ಸ್ಪೋರ್ಟ್ ಅಲ್ಲಿ ಬರ್ತದೆ ಅಂದ್ರೂ ಸುಲಭದ ಕೆಲಸ ಅಲ್ಲ. ಎಕ್ಸ್ಪೋರ್ಟ್ ಅಲ್ಲಿ ತೊಂದರೆ ಬಹಳ ಇದೆ. ಅಷ್ಟು ಕಾಳಜಿ ಕೊಟ್ರೆ ಕಾಳಜಿ ಮಾಡ್ಬೇಕು, ಅವಕಾಶ ಇದೆ. ವೀಕ್ಷಕರೇ, ಇಷ್ಟೊತ್ತು ಇದು ನಾವು ದಾಳಿಂಬೆ ವಿಷಯದಲ್ಲಿ ಹಿಂಗೆಲ್ಲ ಮಾತಾಡೋದು ಇದೊಂಥರ ಅರ್ಧಂಬರ್ಧ. ಆದ್ರೂ ಕೂಡ ನಮ್ಮ ಒಂದು ಮೇಲ್ನೋಟಕ್ಕೆ ಒಂದಿಷ್ಟು ನಮಗೆ ಜನರಲ್ ನಾಲೆಜ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಮಾಡಿದ್ದು ಬಿಟ್ರೆ, ಇದು ದಾಳಿಂಬೆಯನ್ನು ನಿಜವಾಗಿ ಎಕ್ಸ್ಪೋರ್ಟ್ ನಿಲ್ಲವರಿಗೆ ಇಷ್ಟು ಮಾಹಿತಿಗಳೆಲ್ಲ ಏನೂ ಸಾಲದು. ಬಟ್ ನಾವು ದಾಳಿಂಬೆ ದೂರದಿಂದ ನೋಡೋರಿಗೆ, ತಿನ್ನೋರಿಗೆ, ಅಥವಾ ಒಟ್ಟಾರೆ ಕೃಷಿ ಲೈನಲ್ಲಿ ಇದ್ದವರಿಗೆ ನಮಗೆ ಒಂದು ಹೇಗಿದೆ ಎಕ್ಸ್ಪೋರ್ಟ್ಸು ನಾವು ಮಾತಾಡ್ತೀವಲ್ಲ, ಏನಿದೆ ಪರಿಸ್ಥಿತಿ ಹೇಳೋದ್ರ ಕಷ್ಟಕ್ಕೆ ಸೀಮಿತವಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ. ಇನ್ನು ನಾವು ಒಟ್ಟಾರೆ ನಮ್ಮ ಫಾರ್ಮ್ ಟಿವಿನಲ್ಲಿ ದಾಳಿಂಬೆ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದರಲ್ಲಿ ಇವರು ಡಾಕ್ಟರ್ ಆನಂದ್ ನಂಜಪ್ಪನವರು ಕೂಡ ಕೊಟ್ಟಿದ್ದಾರೆ. ಬೇರೆ ಬೇರೆ ಜೈನ್ ಕಂಪನಿಯ ರೈತರ ಬಳಗದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಇದನ್ನು ಒಂದು ರೀತಿಯ ಇದು ಅನುಭವ ಅಂತ. ಯಾಕೆಂದರೆ ಬೇರೆ ರೈತರಿಗೆ ಎಲ್ಲರ ತಲೆಯಲ್ಲಿ ಏನಿದೆ, ದಾಳಿಂಬೆ ದುಡ್ಡು ಇವರು ಭಾಳ ದುಡ್ಡು ಮಾಡ್ತಾ ಇದ್ದಾರೆ, ಆಮೇಲೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಆದರೆ ಅವ್ರದ್ದು ಕಷ್ಟ ನಷ್ಟ ಏನಿದೆ, ಅದು ಎಷ್ಟು ಕಷ್ಟ ಇದೆ. ನೀವು ಅಡಿಕೆ ಬೆಳೆಸ್ದಂಗೆ ಮಾಡ್ತೀನಿ ಮಾಡಿದರೆ ದಾಳಿಂಬೆ ವ್ಯವಹಾರ ಅಲ್ಲ. ಇದು ಅಷ್ಟು ಭಾಳ ಸೂಕ್ಷ್ಮವಾದ, ಭಾಳ ನಿರ್ದಿಷ್ಟವಾದ ಬೆಳೆ ಅಂತ ಹೇಳಿಕೊಂಡು ಇವತ್ತು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆನಂದ್ ನಂಜಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರು, ನಿಮಗೂ ಕೂಡ ಇದೊಂಥರ ಅರ್ಧಂಬರ್ಧ ಮಾಹಿತಿ ಅಂತ ಅನಿಸಿದ್ರೂ ಕೂಡ ಒಂದಿಷ್ಟು ಎಕ್ಸ್ಪೋಜರ್ ಕೊಡ್ತು ಅಂತ ಅಂದ್ಕೊಂಡು ನೀವು ಈ ಲೈನ್ನಲ್ಲಿ ವಿಚಾರ ಮಾಡ್ತಾ ಇದ್ದಿದ್ದರೆ, ಅಥವಾ ನಂದು ಇನ್ಯಾವುದೋ ಬಾಳೆನೋ ಇನ್ನೊಂದು ನನಗೇನು ಕಷ್ಟನಪ್ಪ ನನ್ನ ಬೆಳೆ ಅಂತ ಅಂದ್ಕೊಂಡ್ರೆ ದಾಳಿಂಬೆ ನೋಡಿ ಗೊತ್ತಾಗ್ತದೆ ನಿಮ್ಮ ಕಷ್ಟ ಏನೂ ಅಲ್ಲ. ಆದರೆ ಹೇಳೋದನ್ನು ಅರ್ಥ ಮಾಡಿಸೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿರೋದು. ನಿಮಗೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.